Watch India's largest kids library only on Jio Hotstar. Download the app now. ಸ್ನೇಹಿತರೆ, ಡ್ಯಾನ್ಸ್ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಗಳಿವೆ. ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ಕೈಕಾಲುಗಳು ಬಹಳ ಗಟ್ಟಿಯಾಗಿರುತ್ತವೆ, ಮತ್ತೆ ಮನುಷ್ಯ ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾನೆ. ಅದರಿಂದ ಡ್ಯಾನ್ಸ್ ನ ಎಲ್ಲರೂ ಅಭ್ಯಾಸ ಮಾಡ್ಲೇಬೇಕು. ಹಾಗಾದ್ರೆ ನಾನು ಡ್ಯಾನ್ಸ್ ಕಲಿತೀನಿ. ಇದರಿಂದ ಆರೋಗ್ಯವಾಗಿರ್ಬೋದು, ಎನರ್ಜೆಟಿಕ್ ಆಗಿರ್ಬೋದು, ಮತ್ತೆ ಬಾಡಿನೂ ಸಖತ್ತಾಗಿರುತ್ತೆ. ನಾನ್ ಡ್ಯಾನ್ಸ್ ಕಲಿತೀನಿ, ಕಲ್ತೀನಿ. ಪತ್ಲು, ನಾನ್ ಡ್ಯಾನ್ಸ್ ಕ್ಲಾಸ್ಗೆ ಇವತ್ತೇ ಜಾಯ್ನ್ ಆಗ್ಬಿಡ್ತೀನಿ. ಇದು ಒಳ್ಳೆ ಐಡಿಯಾ ಮೊಟ್ಟು. ನೀನ್ ಹೇಗೂ ಮೊದ್ಲಿಂದಾನೇ ಬಹಳ ಆರೋಗ್ಯವಾಗೇ ಇದೀಯಾ. ನೀನ್ ಇನ್ನೂ ಎನರ್ಜೆಟಿಕ್ ಆಗ್ಬಿಟ್ರೆ ನೀನು ಬಹಳ ಸಖತ್ತಾಗಿರ್ತೀಯ ಕಣ. ನೀನ್ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಆಗಪ್ಪ ಮೊಟ್ಟು. ನಿನಗೂ ಒಪ್ಕೆನಾ? ಜೈ ಹೋ. 1 2 ಚಾ 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 3 4 ಚಾ ಚಾ ಚಾ. ಓ, ಒಳ್ಳೇದು. ನಿಮಗೆ ಡ್ಯಾನ್ಸ್ ಕಲಿಬೇಕಂತ ಇದೆನಾ? ಹೌದು ಸರ್, ಈ ನನ್ನ ಸ್ನೇಹಿತ ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಸರ್. ಓಕೆ, ನಿಮ್ಗೇನಾದ್ರೂ ಡ್ಯಾನ್ಸ್ ಮಾಡಕ್ ಬರುತ್ತಾ? ಸ್ವಲ್ಪ ಡ್ಯಾನ್ಸ್ ಮಾಡ್ಬಿಟ್ಟು ತೋರಿಸಿ. ಮೊಟ್ಟು, ಸರ್ಗೆ ಡ್ಯಾನ್ಸ್ ಮಾಡಿ ತೋರ್ಸ್ಬೇಕಂತೆ. ತೋರ್ಸ. ಈಗ್ಲೇ ತೋರಿಸ್ತೀನಿ ನೋಡ. ಈ ಹಾಡಕ್ ಬಿಡಿ ಸರ್. ಅರೆ, ಇದೇನಾಗೋಗ್ತಾ ಇದೆ? ಅಯ್ಯ 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 ಓ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಾಕ್, ನಿಲ್ಸು. ಯಾಕ್ ನನ್ ಸ್ಕೂಲ್ ಜೊತೆ ನನ್ ತಲೆನೂ ಯಾಕೆ ಹೊಡೆದಾಗ್ತಿದೀಯಾ? ನಿನ್ಗೆ ಡ್ಯಾನ್ಸ್ ಮಾಡೋಕ್ ಖಂಡಿತ ಸಾಧ್ಯ ಇಲ್ಲ. ನೋ 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 ನೋ. ಸರ್, ಡ್ಯಾನ್ಸ್ ಅಂದ್ರೆ ನಮ್ಮ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗಲ್ವಾ ಸರ್? ನನ್ ಮನ್ಸಿಗೆ ಯಾವಾಗಲೂ ಇದೇ ತರ ಬರುತ್ತೆ ಸರ್, ಅದಕ್ಕೆ ಹೆಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲಿ ಮಾಡಿ ತೋರ್ಸ್ಲಾ ಸರ್? ಇದು ಡ್ಯಾನ್ಸ್ ಅಲ್ಲ. ಡ್ಯಾನ್ಸ್ ಹೆಂಗಿರುತ್ತ ಗೊತ್ತಾ? ನೋಡು, ನಡಿರಿ, ನೀವಿಬ್ರು ಡ್ಯಾನ್ಸ್ ತೋರಿಸಿ. ಕಮಾನ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಸ್ಟಾಪ್. ನೋಡ್ದ, ಇದಕ್ಕಂತಾರೆ ಡ್ಯಾನ್ಸು ಅಂತ. ಇವಾಗ ಅರ್ಥ ಆಯ್ತಾ? ನಾನು ಕೂಡ ಇದೇ ತರ ಡ್ಯಾನ್ಸ್ ಕಲಿಬೇಕು ಸರ್. ನನ್ಗೆ ಆ ತರ ಡ್ಯಾನ್ಸು ಮೊದ್ಲಿಂದನೂ ಚೆನ್ನಾಗೇ ಬರುತ್ತೆ ಸರ್. ಓಕೆ, ನಾಳೆಯಿಂದ ಬಾ ನೀನು, ಆಯ್ತಾ? ಆದ್ರೆ ನಿನ್ ಜೊತೆ ಒಬ್ಬ ಪಾರ್ಟ್ನರ್ ನ ಕರ್ಕೊಂಡ್ ಬಾ. ಪಾರ್ಟ್ನರ್ ಇಲ್ದೆ ನಾನ್ ಡ್ಯಾನ್ಸ್ ಕಲ್ಸೋದಕ್ ಆಗೋದಿಲ್ಲ. ಹಾಗಾದ್ರೆ ಇವಾಗ ಹೋಗಿ ಒಬ್ಬ ಲೇಡಿ ಪಾರ್ಟ್ನರ್ ಹುಡ್ಕೊಂಡ್ ಕರ್ಕೊಂಡ್ ಬಾ. ಹುಡುಗಿ ಪಾರ್ಟ್ನರ್? ನಾನು ಅವಳು ಎಲ್ಲಿಂದ ಕರ್ಕೊಂಬರ್ಲಿ ಸರ್? ಹೇಳಿ ಸರ್. ತರಕಾರಿ ಬೇಕಮ್ಮ, ತರಕಾರಿ, ತಾಜಾ ತಾಜಾ ತರಕಾರಿ. ಸಿಕ್ಬಿಟ್ಲು ಪಾರ್ಟ್ನರ್. ಮಟ ನಡಿಯ. ಏನು ತರಕಾರಿ ಬೇಕಿತ್ತಾ? ತರಕಾರಿ ಗಿರ್ಕಾರಿ ಬೇಡಮ್ಮ, ಸ್ವಲ್ಪ ನಿಮ್ ಸಹಾಯ ಬೇಕಾಗಿತ್ತು. ಏನ್ ಹೇಳ್ತಿದ್ಯಾ ನೀನು? ಈ ವಯಸ್ಸಿನಲ್ಲಿ ನನ್ ಕುಣಿಬೇಕಾ? ಇಲ್ಲ 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 ಇಲ್ಲ, ನನ್ ಕೈಲಾಗಕ್ಕಿಲ್ಲ. ಅರೆ, ಡ್ಯಾನ್ಸ್ಗೂ ವಹಿಸ್ಬೇಕಾಗತ್ತಾ? ಯಾವಾಗ ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು. ನಿಮ್ಗೆ ಗೊತ್ತೇನಮ್ಮ, ಡ್ಯಾನ್ಸ್ ಮಾಡೋದ್ರಿಂದ ಎಷ್ಟು ಒಳ್ಳೇದಾಗತ್ತೆ ಅಂತ. ಇದರಿಂದ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ವೆಯ್ಟು ಕೂಡ ಕಡಿಮೆ ಆಗುತ್ತೆ. ನೀವು ಸಣ್ಣಗೆ ತೆಳ್ಳಿಗಾಗೋಗ್ಬಿಡ್ತೀರಾ. ನಾನು ಸಣ್ಣಗೆ ತೆಳ್ಳಗಾಗೋಯ್ತೀನಾ? ದಿಟ್ವಾಗ್ಲೂ ಪ್ರಾಮಿಸು. ತರಕಾರಿ ತರಕಾರಿ, ಆಲೂಗಡ್ಡೆ, ಟೊಮೆಟೊ ಹಣ್ಣು, ಬದನೆಕಾಯಿ, ತರಕಾರಿ. ನಮ್ಮ ಅಪ್ಪನಾಣೆಗೂ ನನ್ ಸಣ್ಣಗಾಗೋಯ್ತೀನಾ? ಖಂಡಿತವಾಗ್ಲು. ನೀವು ಡ್ಯಾನ್ಸ್ ಅನ್ನು ಕಲಿಯಕ್ಕೆ ಒಂದ್ ಪೈಸಾನೂ ಕೊಡ್ಬೇಕಾಗಿಲ್ಲ. ಹಂಗಾದ್ರೆ ಸರಿ, ನಡಿ. ಅರೆ, ಥ್ಯಾಂಕ್ಸ್ ಅಮ್ಮ, ತರಕಾರಿ ಅಮ್ಮ. ಥ್ಯಾಂಕ್ ಯು ಬಾಮ್ಮ, ಈಗಲೇ ಹೋಗೋಣ. ಓಕೆ ಓಕೆ. ಓ, ಹಾಗಾ? ಇವ್ರೇನಾ ನಿನ್ನ ಡ್ಯಾನ್ಸ್ ಪಾರ್ಟ್ನರು? ಎಸ್ ಸರ್, ಹೌದು ಸರ್. ಏನ್ ಹೆಸರು? ಅಯ್ಯೋ ಯಜಮಾನ್ರೆ, ಶಾಂತಾಬಾಯಿ ತರಕಾರಿ ಮಂಡಿ. ಏನು? ಅದು ತರಕಾರಿ ಅಂಗಡಿ ಪಕ್ಕದಲ್ಲಿ ಇವ್ರ ಬಿಲ್ಡಿಂಗ್ ಇದೆ ಸರ್. ಅಯ್ಯೋ, ನೀವು ಅಡ್ರೆಸ್ ಯಾಕ್ರಮ ಹೇಳ್ತಾ ಇದೀರಾ ಇಲ್ಲಿ? ಓ, ಹಾಗಾ? ಅಡ್ರೆಸ್ ಬೇಕಾಗಿಲ್ಲ ಇಲ್ಲಿ, ಬರೀ ನಿಮ್ಮ ಹೆಸರು ಹೇಳಿ ಸಾಕು. ಶಾಂತಾಬಾಯಿ. ಹಾಗಾ? ಈಗ ನಾನ್ ನಿನಗೆ ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವರಿಗೆ ಸ್ಟೆಪ್ ಹೇಳ್ಕೊಡಿ. ಕಮಾನ್, ಫಾಸ್ಟ್ ಫಾಸ್ಟ್. ಹಾ, ಇಲ್ಲಿ ನೋಡಿ. 1 2 3 4 1 2 3 4. ನಡೀರಿ, ಇವಾಗ ನೀವಿಬ್ರು ಮಾಡಿ.
ಹಾ ಮಾಡಿ ಮಾಡಿ 1 2 3 4 1 2 3 4 ಏ ಡೂ ಇಟ್ 1 2 3 4 1 2 3 4 ತರಕಾರಿ ಬೇಕಮ್ಮ ತರಕಾರಿ. ಏನಾಗೋಗ್ತಾ ಇದೆ ಇಲ್ಲಿ? ಅರೆ ಶಾಂತಾಬಾಯಿ, ನಿನ್ ಕುಲ್ ಕಸಬೆಲ್ಲ ಹೇಳ್ಬೇಡ. ಇಲ್ಲಿ ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಅಡ್ರೆಸ್ ಗಿಡ್ರೆಸ್ ಮಾತಾಡ್ಲೇಬಾರ್ದಿಲ್ಲ. ಏನ್ ಮಾಡ್ಲಿ, ಅಭ್ಯಾಸ ಆಗೋಗ್ಬಿಟ್ಟದೆ. ಹಾ ಓಕೆ ಓಕೆ ಸರಿ ಸರಿ, ಮೊದ್ಲಿಂದ ಮತ್ತೆ 1 2 3 4 1 2 3 4 ದಟ್ಸ್ ಲೈಕ್ ಇಟ್. ಕಮ್ ಆನ್ ಡೂ ಇಟ್. ತರಕಾರಿ ಬೇಕಮ್ಮ ತರಕಾರಿ. ಆಲೂಗಡ್ಡೆ, ದಂಟಿನ ಸೊಪ್ಪು, ಈರುಳ್ಳಿ. ಇದು ಏನಾಗೋಗ್ತಾ ಇದೆ? ಈ ತರಕಾರಿ ಸೊಪ್ಪಿನ ವಿಷಯ ಏನು? ಪ್ಲೀಸ್ ಶಾಂತಾಬಾಯಿ, ಪ್ಲೀಸ್ ಈ ಆಲೂಗಡ್ಡೆ ಬದನೆಕಾಯಿ ಬಗ್ಗೆ ಬಿಟ್ಬಿಡಿ. ಈಗ ಡ್ಯಾನ್ಸ್ ಮಾಡೋಣ ಬನ್ನಿ. ಇದ್ಯಾ ಸೀಮೆ ಡ್ಯಾನ್ಸ್ ಅಪ್ಪ? ನಾವ್ ಕೈ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಮ್ಯೂಸಿಕ್ ಹಾಕದ್ಬೇಡ್ವಾ? ಶುರು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮಾಸ್ಟರ್ ಜಿ, ಈಗ ನಾವು ನಮ್ ಮ್ಯೂಸಿಕ್ ನ ಹಾಕೊಳ್ತೀವಿ ಮತ್ತು ತಮ್ಗೆ ನಮ್ಮ ನಿಜವಾದ ಡ್ಯಾನ್ಸ್ ಹೆಂಗೆ ಅಂತ ತೋರಿಸ್ತೀವಿ. ನಮ್ ಡ್ಯಾನ್ಸು ನಿಮ್ ಮನ್ಸನ್ನ ಖಂಡಿತ ಗೆದ್ದು ಬಿಡುತ್ತೆ. ಅಯ್ಯೋ ವಾವ್, ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಶಟ್ ಅಪ್! ಯಾರು ಮಾತಾಡಂಗಿಲ್ಲ. ಹೆಂಗಿತ್ತು ಡ್ಯಾನ್ಸ್ ಸರ್? ಹೆಂಗಿತ್ತು ಸರ್ ಡ್ಯಾನ್ಸು? ನಮ್ ಈ ಡ್ಯಾನ್ಸು ಎಲ್ಲರ ಮನ್ಸನ್ನು ಗೆದ್ಬಿಟ್ಟಿದೆ ಅನ್ಸುತ್ತೆ ಸರ್. ಈ ಡ್ಯಾನ್ಸ್ ಕಲಿಯೋ ಹಾಗಿದ್ರೆ ನನ್ನ ಹತ್ರ ಯಾಕೆ ಬಂದೆ ನೀನು? ಮತ್ತೆ ತರಕಾರಿ ತಗೊಳ್ಳಿ. ಈ ತರಕಾರಿ ತಗೊಳ್ಳಿ ವಿಷಯ ಏನಪ್ಪ ನಿಮ್ದು? ಹೇಳು. ತರಕಾರಿಯಿಂದ ನಿಂಗೇನ್ ತೊಂದ್ರೆ ಆಗತ್ತಪ್ಪೋ? ನನಗೇನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಸುಮ್ಕೆ ಯಾಕೆ ತರಕಾರಿ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ? ತರಕಾರಿ ಇಲ್ದೆ ಹೋದ್ರೆ ಅಡ್ಗೆ ಆಗಕ್ಕಿಲ್ಲ. ಊಟ ಮಾಡ್ದೆ ಹೋದ್ರೆ ಆರೋಗ್ಯವಾಗಿರಕ್ಕಾಗಲ್ಲ. ಆರೋಗ್ಯನೇ ಇಲ್ದಿದ್ಮ್ಯಾಕೆ ಡ್ಯಾನ್ಸ್ ಹೆಂಗಯ್ಯ ಮಾಡ್ತೀಯಾ? ಎಲ್ರಿಗೂ ಮಟನೆ ತಿನ್ಸಕ್ಕಾಯ್ತದೇನು? ದೊಡ್ಡದಾಗ್ ಬಂದ್ಬಿಟ್ಟ. ನಂಗ್ ಬೇಕಾಗಿಲ್ಲ ನಿನ್ ಡ್ಯಾನ್ಸ್ ಗಿನ್ಸು. ನನ್ ಮಂಡಿಗೆ ಹೋಗಿ ತರಕಾರಿ ಮಾರ್ಕೊಡ್ತೀನಿ. ತರಕಾರಿ ಬೇಕವ್ವ ತರಕಾರಿ. ಸಾರಿ ಸರ್, ವೆರಿ ಸಾರಿ. ನಾನು ಬೇರೆ ಪಾರ್ಟ್ನರ್ ಕರ್ಕೊಂಡು ಈಗಲೇ ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್. ಇಲ್ಲ, ನಾನು ಹುಡುಗಿ ವೇಷದಲ್ಲಿ ನಿನ್ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಡ್ಯಾನ್ಸ್ ಪಾರ್ಟ್ನರ್? ಇಲ್ಲ, ಖಂಡಿತ ಇಲ್ಲ. ನೀ ಏನ್ ಬೇಕಾದ್ರೂ ಮಾಡ್ಕೋ, ಏನ್ ಬೇಕಾದ್ರೂ. ನಾನ್ ನಿನ್ ಡ್ಯಾನ್ಸ್ ಪಾರ್ಟ್ನರ್ ಖಂಡಿತ ಆಗಲ್ಲ. ಹಾಗ ಈಗ ಹೊಸ ಪಾರ್ಟ್ನರ್ ಕರ್ಕೊಂಡ್ ಬಂದಿದೀಯಾ? ಹೌದು ಸರ್, ಇವರು ನನ್ನ ಹೊಸ ಪಾರ್ಟ್ನರ್ ಸರ್. ಇವಳು ತರಕಾರಿನಂತೂ ಮಾರಲ್ಲ ತಾನೇ? ಹಾ, ಟೆಲ್ ಮೀ. ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಇವರು ತರಕಾರಿ ಮಾರೋರಲ್ಲ ಸರ್. ಇವ್ರ ಕೆಲಸನ ಬೇರೆ ಸರ್. ಓಕೆ ಸರಿ ಡ್ಯಾನ್ಸ್ ಶುರು ಮಾಡಿವಾಗ ಬೇಗ. ಕಮ್ ಆನ್. ಯಾ 1 2 3 4 1 2 3 4 ಡೂ ಇಟ್. ಯಾ ವಾವ್, ದಿಸ್ ಇಸ್ ಅ ಗುಡ್ ಸ್ಟೆಪ್. ಈಶಿ. ಅರೆ ಇದು ಭರತನಾಟ್ಯಂನ ಕ್ಲಾಸ್ ಅಲ್ಲ, ಇದು ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ ಅಪ್ಪ. ನೀವು ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡಿ. ಅಯ್ಯೋ ಅಯ್ಯೋ ಏನಾಗ್ತಾ ಇದೆ? ಏನಾಗ್ತಾ ಇದೆ? ಏನಿದು? ಅಯ್ಯೋ, ಓ ದೇವ್ರೆ, ಇದೇನಿದು? ಸರ್, ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಇದನ್ನ ತಗೊಂಡಿದೆ ಸರ್. ಲೈಸೆನ್ಸ್ ಇದೆ ಸರ್. ನಿಮ್ಗೆ ಗೊತ್ತಲ್ಲ ಸರ್ ಈಗಿನ ಕಾಲ ಹೆಂಗೆ ಅಂತ. ಕೆಟ್ಟ ಕಾಲ ಬಂದ್ಬಿಟ್ಟಿದೆ ಸರ್. ಜನಗಳೆಲ್ಲ ಓಕೆ ಗೋಟ್ ಇಟ್. ಮತ್ತೆ ಈ ಎಳ್ನೀರ್ ಎಲ್ಲಿಂದ ಬಂತು? ಮತ್ತೆ ಅವಳು ತರಕಾರಿ ಇವಳು ಎಳ್ನೀರವಳು. ಇದೇನಾಗ್ತಾ ಇದೆ ಅಂತ ನಂಗೆ ಹೇಳಿ, ಟೆಲ್ ಮೀ. ಆದ್ರೆ ಮಾಸ್ಟರ್ ಸರ್, ಇದು 100% ಪಕ್ಕ ಇದೆ. ನೀವು ದಯವಿಟ್ಟು ಬರೀ ಡ್ಯಾನ್ಸ್ ನೋಡಿ ಅಷ್ಟೇನೆ. ಅರೆ ಇದೇನಿದು? ನೀವುಗಳು ನನ್ನ ಡ್ಯಾನ್ಸ್ ಕ್ಲಾಸ್ ನ ಬಂದ್ ಮಾಡ್ಬೇಕು ಅನ್ಕೊಂಡಿದೀರಾ? ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಇವನ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹೊರಗ್ ನಡೀರಿ ಇಲ್ಲಿಂದ, ಹೋಗಿ. ನಮಗೆ ಮತ್ತೆ ಸ್ವಲ್ಪ ಡ್ಯಾನ್ಸ್ ಮಾಡಕ್ ಅವಕಾಶ ಕೊಡಿ ಗುರುಜಿ, ಪ್ಲೀಸ್. ಐ ಸೆಡ್ ಗೆಟ್ ಔಟ್.
ಎಲ್ಲೆಲ್ಲಿಂದ ಬಂದ್ಬಿಡ್ತಾವೋ. ಸ್ನೇಹಿತರೆ, ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೋದಾ? ವೈ ನಾಟ್ ಜಾಯ್ನ್ ಅಸ್. ವಾವ್, ಆಸಮ್ ಮೋಟು ಸರ್. ನೀವು ನಮಗೂ ಇದೇ ರೀತಿ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಆಕ್ಚುಲಿ ಮೋಟು, ನೀನು ಕರೆಕ್ಟ್ ಆಗಿ ಹೇಳಿದೆ. ಡ್ಯಾನ್ಸ್ ಅಂದ್ರೆ ಅದು ನಮ್ ಮನ್ಸಿಗೆ ಖುಷಿ ಕೊಡುವಂಥದ್ದು. ಮತ್ತೆ ಈ ತರನೇ ನೀನ್ ಡ್ಯಾನ್ಸ್ ಮಾಡು, ಹಾಗೆ ನಮ್ ಸ್ಟೂಡೆಂಟ್ಸ್ಗೂ ನೀನ್ ಬಂದು ಡ್ಯಾನ್ಸ್ ಹೇಳ್ಕೊಡ್ತೀಯ ತಾನೆ? ಅರೆ, ನಾ ಡ್ಯಾನ್ಸ್ ಕಲಿಯಕ್ಕೆ ಸ್ಟೂಡೆಂಟ್ ಆಗಿ ಬಂದನು, ಈಗ ಟೀಚರ್ ಆಗ್ಬಿಟ್ನಲ್ಲಪ್ಪ. ಡ್ಯಾನ್ಸ್ ಮಾಡಿ. Watch India's largest kids library only on Geo Hotstar. Download the app now.